ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ ಚಾಪ್ಟರ್ 59 ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 59ನೇ ಅಧ್ಯಾಯದಲ್ಲಿ ಕೇವಲ 21 ವಚನಗಳು ಮಾತ್ರ ಇವೆ. ಆದರೆ ದೇವರ ಬಗ್ಗೆ 38 ಕೃತ್ಯಗಳನ್ನು ನಾವು ನೋಡಬಹುದು. 38 ಆ್ಯಕ್ಟ್ಸ್ ಆಫ್ ಗಾಡ್ ಹೂ ಈಸ್ ಆಲ್ವೇಸ್ ದೇರ್. ಯಾಕೆಂದರೆ ಮೊದಲನೇ ವಚನ ಈ ರೀತಿಯಾಗಿ ಪ್ರಾರಂಭವಾಗ್ತದೆ, ಯೆಹೋವನ ಅಂತ ಹೇಳ್ಬಿಟ್ಟು. ಯೆಹೋವನಂದರೆ ಸದಾ ಇರುವಾತನು, ಇರುವಾತನೇ ಆಗಿರುವಾತನು ಎಂಬ ವ್ಯಕ್ತಿ. ಮೋಶೆ ಒಂದು ಸಾರಿ ದೇವರ ಹೆಸರನ್ನು ಕೇಳಿದಾಗ ಆ ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ ಭಾಳ ವಿಶೇಷವಾದಂಥ ಒಂದು ಮಾತು, ಇರುವಾತನೇ ಆಗಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಆದರೆ ಅಂಚಿನಲ್ಲಿ ಎಂಥವನಾಗಿರುವೇನೋ ಅಂಥವನಾಗಿರುವೇನು. ಹೌದು, ದೇವರು ಎಂಥವನಾಗಿದ್ದಾನೋ ಅಂಥವನಾಗಿಯೇ ನಮಗಿರುವಾತನು 38 ಕೃತ್ಯಗಳನ್ನು ಮಾಡುವುದನ್ನು ಯೆಶಾಯ 59ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಆದರೆ ದೇವರ ಕಾರ್ಯಕ್ಕೆ ಅಡ್ಡಿಯಾಗಿರುವಂಥದ್ದು ಏನು, ಅದನ್ನು ಕೂಡ ನಾವು ನೋಡಿಕೊಳ್ಳೋಣ. ಅದನ್ನು ಯಾವ ರೀತಿಯಾಗಿ ದೇವರು ಪರಿಹಾರ ಮಾಡಿದರು ಎಂಬುದನ್ನು ಕೂಡ ನಾವು ಯೆಶಾಯ 59ನೇ ಅಧ್ಯಾಯದಿಂದ ನೋಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇ ವಚನ, ಯೆಹೋವನ ಹಸ್ತವು. ಯೆಹೋವನ ಹಸ್ತವು, ದಿ ಹ್ಯಾಂಡ್ ಆಫ್ ಗಾಡ್. ದೇವರ ಹಸ್ತವು ನಮ್ಮನ್ನು ರಕ್ಷಿಸುವುದಕ್ಕೆ ಸಿದ್ಧವಾಗಿದೆ. ಅದು ಮೋಟುಗೈ ಅಲ್ಲ ಅಂತೆ. ಅಷ್ಟೇ ಅಲ್ಲ, ಎರಡನೇದಾಗಿ ಆತನ ಕಿವಿಯು, ದೇವರ ಕಿವಿಯು. ದೇವರ ಕಿವಿ ಕೂಡ ಕೇಳಿಸ್ಕೊಳ್ಳುವುದಕ್ಕೆ ಸಿದ್ಧವಾಗಿದೆ, ಅದು ಕಿವಿಡಲ್ಲ. ಆದರೆ ಅಡ್ಡಿ ಏನು? ನಿಮ್ಮ ಅಪರಾಧಗಳೇ. ಹೌದು, ನಮ್ಮ ಅಪರಾಧಗಳು. ಮೂರನೇದಾಗಿ ದೇವರ ಬಗ್ಗೆ ಇನ್ನೊಂದು ಕಾರ್ಯ ಏನಂದರೆ, ನಿಮ್ಮ ದೇವರಿಂದ, ನಿಮ್ಮ ಹಸ್ತ ಅಂದರೆ ದೇವರ ಹಸ್ತ, ದೇವರ ಕಿವಿ, ನಮ್ಮ ದೇವರು. ವಾವ್! ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ. ಹೌದು, ನಮ್ಮ ಅಪರಾಧ ನಮ್ಮಲ್ಲಿ ಇದ್ದಾಗ್ಯೂ ಕೂಡ ಆತನು ನಮ್ಮ ದೇವರಾಗಿದ್ದಾನೆ. ಅದು ಭಾಳ ಎನ್ಕರೇಜ್ ಮಾಡುವಂಥ ಒಂದು ವಿಷಯ. ಮತ್ತು 2ನೇ ವಚನದಲ್ಲಿ 4ನೇದಾಗಿ ದೇವರ ಕೃತ್ಯ, ಆತನು ಕೇಳಲಾರದಂತೆ ಅಂದರೆ ಆತನು ಕೇಳಿಸ್ಕೊಳ್ತಾನೆ. ಕೇಳಲಿಕ್ಕೆ ಆಗದ ವ್ಯಕ್ತಿ ಅಲ್ಲ ದೇವರೆಂಬುದಾಗಿ. 5ನೇದಾಗಿ 2ನೇ ವಚನದ ಕೊನೆ ಭಾಗ, ಆತನ ಮುಖ, ದ ಫೇಸ್ ಆಫ್ ಗಾಡ್, ದಿ ಹ್ಯಾಂಡ್ ಆಫ್ ಗಾಡ್. ದೇವರ ಹಸ್ತದಿಂದ ಪ್ರಾರಂಭವಾಗಿ ಈಗ ದೇವರ ಮುಖಕ್ಕೆ ಬಂದಿದೆ. ದೇವರ ಮುಖಕ್ಕೆ ಅಡ್ಡವಾಗಿರುವಂಥದ್ದು ಯಾವುದು? ಒಂದೇ, ನಮ್ಮ ಪಾಪಗಳು. 9ನೇ ವಚನ, ಯೆಶಾಯ 59 ವಚನದಲ್ಲಿ ನಾವು ನೋಡುವುದಾದರೆ, ಯೆಹೋವನ ನ್ಯಾಯ ನಿರ್ಣಯವು, ದ ಜಸ್ಟಿಸ್ ಆಫ್ ಗಾಡ್. ದೇವರ ನ್ಯಾಯ ನಿರ್ಣಯದ ಬಗ್ಗೆ ಈ ವಾಕ್ಯದಲ್ಲಿ ಅಥವಾ ಈ ಅಧ್ಯಾಯದಲ್ಲಿ ಬರೆದಿದೆ. ಯಾಕಂತ ಹೇಳಿದರೆ, ದೇವರ ಮಾತಿಗೆ ವಿರೋಧವಾಗಿ ಬಂದಾಗ ದೇವರು ತನ್ನ ನ್ಯಾಯವನ್ನು ಆತನು ಎಕ್ಸಿಕ್ಯೂಟ್ ಮಾಡಬೇಕಾಗ್ತದೆ. ಇನ್ನೊಂದು ಅದನ್ನು ಕೂಡ ಬರೆದಿದೆ 9ನೇ ವಚನದಲ್ಲಿ, ಆತನ ರಕ್ಷಣಾ ಕಾರ್ಯ, ದಿ ಆ್ಯಕ್ಟ್ ಆಫ್ ಸ್ಯಾಲ್ವೇಷನ್. ಹೌದು, ದೇವಜನರು ದೇವರಿಂದ ದೂರ ಹೋದಾಗ ದೇವರಿಗೆ 2 ಪ್ರತಿಕ್ರಿಯೆ. ಗಾಡ್ ಹ್ಯಾಸ್ 2 ರೆಸ್ಪಾನ್ಸಸ್. ಒಂದು, ದೇವರು ತನ್ನ ಜನರನ್ನು ತಿದ್ದುವುದು, ಡಿಸಿಪ್ಲಿನ್ ಮಾಡೋದು. ಇನ್ನೊಂದು, ದೇವರು ತನ್ನ ಜನರಿಗಾಗಿ ರಕ್ಷಕನನ್ನು ಕಳಿಸೋದು. ಆದ ಕಾರಣ ಯೇಸು ಕ್ರಿಸ್ತನ ಚಿತ್ರ
ಇಲ್ಲಿ ನಾವು ನೋಡ್ತಿದ್ದೇವೆ. 8ನೇದಾಗಿ 11ನೇ ವಚನದಲ್ಲಿ ನಾವು ನೋಡುವಾಗ ಅದು ಮತ್ತೆ ರಿಪೀಟ್ ಆಗ್ತಾ ಇದೆ. 9ನೇ ವಚನದಲ್ಲಿ ಇರುವ ಹಾಗೆ 2ನೇ ಸಾರಿ ಬಂದಿದೆ. ಅದೇನೆಂದರೆ ಯೆಹೋವನ ನ್ಯಾಯ ನಿರ್ಣಯ. ಮತ್ತು ಅದೇ ರೀತಿಯಾಗಿ 9ನೇದಾಗಿ ಇನ್ನೊಂದು ಅಂಶ ನಾವು ನೋಡ್ತಾ ಇದ್ದೇವೆ. 11ನೇ ವಚನದ ಕೊನೆಯ ಭಾಗದಲ್ಲಿ ಆತನ ರಕ್ಷಣಾ ಕಾರ್ಯ. ಯೆಶಾಯ ಅಂತ ಹೇಳಿದರೆ ಯೆಹೋವನು ರಕ್ಷಿಸಿದ್ದಾನೆ. ದ ಲಾರ್ಡ್ ಹ್ಯಾಸ್ ಸೇವ್ಡ್. ಇರುವಾತನೇ ಆಗಿರುವಾತನು ರಕ್ಷಿಸುವಾತನಾಗಿದ್ದೇನೆ. ಆದ ಕಾರಣ ಯೆಶಾಯನ ಗ್ರಂಥದಲ್ಲಿ ಹೆಚ್ಚಾಗಿ ಯೇಸು ಕ್ರಿಸ್ತನ ಚಿತ್ರವನ್ನು ನಾವು ನೋಡಿಕೊಳ್ತಿದ್ದೇವೆ. ಸರಿ, 12ನೇ ವಚನ 59:12. ನಿನ್ನ ದೃಷ್ಟಿಗೆ ಅಂದರೆ ದೇವರ ದೃಷ್ಟಿಯ ಬಗ್ಗೆ ಇಲ್ಲಿ ನಾವು ನೋಡ್ತೇವೆ. ಹೌದು, ನಮ್ಮ ತಪ್ಪುಗಳು ದೇವರ ದೃಷ್ಟಿಗೆ ಹೆಚ್ಚಾಗಿ ಬಿದ್ದಿವೆ ಎಂಬುದಾಗಿ. ಅಷ್ಟೇ ಅಲ್ಲ, 13ನೇ ವಚನದಲ್ಲಿ ಯೆಹೋವನಿಗೆ ತಪ್ಪಿ ನಡೆದು. ಹೌದು, ಮೊದಲನೇ ವಚನದಲ್ಲಿ ಬರೆದಿರುವ ಹಾಗೆ ನಾವು ದೇವರಿಗೆ ತಪ್ಪಿ ನಡೆದಂಥವರು. ಅಷ್ಟೇ ಅಲ್ಲ, ಅದೇ 13ನೇ ವಚನದಲ್ಲಿ ಆತನನ್ನು ಅಲ್ಲಗಳೆದಿದ್ದೇವೆ. ವಿ ಹ್ಯಾವ್ ಡಿನೈಡ್ ಗಾಡ್. ಗಾಡ್ ವಾಸ್ ಡಿನೈಡ್ ಅಂಥ ಒಂದು ಅನುಭವ ನಮ್ಮ ಅವಿಧೇಯತೆಯಿಂದ ದೇವರಿಗೆ ಆಗುವ ಸಾಧ್ಯತೆ. 13ನೇ ವಚನದಲ್ಲಿ ನಮ್ಮ ದೇವರ ಅನುಸರಣೆಯನ್ನು ಬಿಟ್ಟು ತಿರುಗಿಕೊಂಡಿದ್ದೇವೆ. ಫಾಲೋವಿಂಗ್ ಗಾಡ್, ಅಥವಾ ನಾವು ದೇವರನ್ನು ಅನುಸರಿಸಲಿಲ್ಲ ಎಂಬಂಥ ಮಾತನ್ನು ದೇವರು ಈ ಮೂಲಕವಾಗಿ ತಿಳಿಯಪಡಿಸ್ತಿದ್ದಾನೆ. ಆದರೂ ಕೂಡ 16ನೇ ವಚನದಿಂದ ವಿಷಯ ಬದಲಾಗ್ತದೆ. 1ರಿಂದ 15 ಸ್ವಲ್ಪ ನೆಗೆಟಿವ್ ಆಗಿ ಪಾಪ, ಅಪರಾಧ, ನಿಮ್ಮ ಪಾಪ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ, ಈ ರೀತಿಯಾಗೆಲ್ಲ ಹೇಳಿಬಿಟ್ಟು 16ರಿಂದ ಪಾಸಿಟಿವ್ ಆಗಿ ಅದಕ್ಕೆ ಪರಿಹಾರ ಏನಂತೇಳಿದ್ರೆ ಯೆಹೋವನಿದನ್ನು ನೋಡಿ, ದೇವರು ನೋಡ್ತಾ ಇದ್ದಾರೆ, ಪರಿಹಾರ ಏನಂತ ಹೇಳ್ಬಿಟ್ಟು ನ್ಯಾಯವಿಲ್ಲವಲ್ಲ ಎಂದು ವ್ಯಸನಗೊಂಡನು. ಹೌದು, ಗಾಡ್ ಈಸ್ ಎ ಗಾಡ್ ಹೂ ಫೀಲ್ಸ್. ಆತನು ವ್ಯಸನಗೊಂಡನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. 16ನೇ ವಚನ, ದ ಬುಕ್ ಆಫ್ ಐಸಾಯಾ 59:16, ಉದ್ಧಾರಕನಾದ ಯಾವ ಪುರುಷನೂ ಇಲ್ಲವಲ್ಲ ಎಂದು ಕಂಡು ಸ್ತಬ್ಧನಾದನು. ಗಾಡ್ ವಾಸ್ ಶಾಕ್ಡ್. ಬೈಬಲ್ನಲ್ಲಿ ದೇವರಿಗೆ ಶಾಕ್ ಆಗಿದೆ ಅಥವಾ ಸ್ತಬ್ಧನಾದನು ಎಂಬಂಥ ಪದ ಭಾಳ ರೇರ್, ಅಪರೂಪ. ಆದರೆ ಇಲ್ಲಿ ಒಂದು ಬರೆದಿದೆ ನೋಡ್ರಿ, ಯೆಶಾಯ 59:16 ಅದರಲ್ಲಿ ಬರೆದಿರುವಾಗ ದೇವರಿಗೆ ಯಾಕೆ ಶಾಕ್ ಆಯಿತು ಅಂತ ಹೇಳಿದ್ರೆ, ತನ್ನ ಜನರು ಪಾಪದಿಂದ ಅಪರಾಧದಿಂದ ತುಂಬಿರುವಾಗ ಅವರನ್ನು ರಕ್ಷಿಸತಕ್ಕಂಥವ್ರು ಯಾರೂ ಇಲ್ಲವಲ್ಲ ಎಂಬುದಾಗಿ ವ್ಯಸನಗೊಂಡನು. ಯಾಕಂತೇಳಿದರೆ ಅಂದು ಹಳೆ ಒಡಂಬಡಿಕೆಯಲ್ಲಿ ರಕ್ಷಕನು, ಮೆಸ್ಸಿಯನು ಬರುವಿಕೆಯನ್ನು ಎದುರು ನೋಡ್ತಿದ್ದರು. ಆತನು ಬಂದಿರಲಿಲ್ಲ. ಆದ ಕಾರಣ ಅಂಥ ಒಂದು ಚಿತ್ರ ಇಲ್ಲಿ ನಾವು ನೋಡ್ತೇವೆ. ಆತನು ಸ್ತಬ್ಧನಾಗ್ಬಿಟ್ಟು ದೇವರೇನು ಮಾಡ್ದ ಅಂತ ಹೇಳ್ಬಿಟ್ಟು ನೋಡುವಾಗ 16ನೇ ವಚನದಲ್ಲಿ, ಆಗ ಆತನ ಸ್ವಹಸ್ತವೇ, ದ ಹ್ಯಾಂಡ್ ಆಫ್ ಗಾಡ್. ಮೊದಲನೇ ವಚನ ಅಲ್ಲಿ ನಾವು ನೋಡುವಾಗ ಯೆಹೋವನ ಹಸ್ತವು ಅಂತ ಪ್ರಾರಂಭವಾಗ್ತದೆ. ಇಲ್ಲಿ 16ರಿಂದ ಅದೇ ಹಸ್ತವು, ಇಟ್ಸ್ ಅ ಪಿಕ್ಚರ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಚಿತ್ರವಾಗಿದೆ. ಆತನ ಹಸ್ತವೇ ಆತನಿಗೆ ರಕ್ಷಣಾ ಸಾಧನವಾಯಿತು. ವಾವ್! ಯಾರೂ ರಕ್ಷಿಸಲಿಕ್ಕಿಲ್ಲ ತನ್ನ ಜನರನ್ನು. ಆದ ಕಾರಣ ದೇವರೇನು ಮಾಡಿದ್ರು ಅಂತ ಹೇಳಿದ್ರೆ, ತಾನೇ ಬಂದು ನಮ್ಮನ್ನು ಯೇಸು ಕ್ರಿಸ್ತನ ಮುಖಾಂತರವಾಗಿ ರಕ್ಷಿಸಿದರು. ಈ ರೀತಿಯ ಇದರ ಬಗ್ಗೆ ಒಂದು ಶ್ಲೋಕ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ಪ್ರಜಾಪತಿರ್ ದೇವಭ್ಯಂ ಯಜ್ಞಂ ಆತ್ಮನಾಂ ಕೃತುವಾ ಪ್ರಾಯಶ್ಚಿತ್. ಅಂದರೆ ದೇವರು ತಾನೇ ನಮಗೋಸ್ಕರವಾಗಿ ಯಜ್ಞವಾದನು. ಅದು ಯೇಸು ಕ್ರಿಸ್ತನ ಚಿತ್ರವನ್ನು
ನಾವು ಯೆಶಾಯ 59:16 ನಾವು ನೋಡ್ತೇವೆ. ಅನಂತರ 17ನೇ ವಚನದಲ್ಲಿ ನೋಡುವಾಗ ಆತನ ಧರ್ಮವೇ ಅಥವಾ ಆತನ ನೀತಿಯೇ. ಏನಾಯಿತು? ದೇವರ ನೀತಿಯ ಬಗ್ಗೆ ಬರೆದಿದೆ. ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ರೋಮಪತ್ರಿಕೆ 5ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ ಏನಿದೆ ನೋಡ್ಕೊಳ್ಳೋಣ. 5ನೇ ಅಧ್ಯಾಯ, ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 5 ಮೊದಲನೇ ವಚನ ಈ ರೀತಿಯಾಗಿದೆ. ಹೀಗಿರಲಾಗಿ ನಾವು ರೋಮನ್ಸ್ 5:1 ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಹೇಗೆ ಕ್ರಿಸ್ತನ ಮುಖಾಂತರವಾಗಿ ನಾವು ನೀತಿವಂತರಾದೇವಂತೆ. ಯಾಕಂದರೆ ಕ್ರಿಸ್ತನು ನಮ್ಮ ನೀತಿ. ಯಾವಾಗಾದರೂ ನಾವು ಪ್ರೇಯರ್ ಮಾಡುವಾಗ ಯೇಸುವಿನ ಹೆಸರಿನಲ್ಲಿ ನಾನು ಬಂದಿದ್ದೇನೆ ಅಥವಾ ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆ ಅಂದರೆ ಅರ್ಥ ನೇಮ್ ರೆಪ್ರೆಸೆಂಟ್ಸ್ ಎ ಪರ್ಸನ್. ಯೇಸುವಿನ ನಾಮದಲ್ಲಿ ನಾನು ಬಂದಿದ್ದೇನೆ ತಂದೆ ಅಂದರೆ ಯೇಸು ಎಂಬ ವ್ಯಕ್ತಿಯಲ್ಲಿ ನಿನ್ನ ಸನ್ನಿಧಿಗೆ ಬಂದು ಮೊರೆ ಇಡ್ತಿದ್ದೇನೆ. ವಾವ್! ಅಂಥ ಪ್ರಾರ್ಥನೆಯನ್ನು ದೇವರು ಅಲ್ಲಗಳೆಯುವುದಿಲ್ಲ. ಗಾಡ್ ಕ್ಯಾನ್ ನೆವರ್ ಎವರ್ ರಿಜೆಕ್ಟ್ ದ ಪ್ರೇಯರ್ ಆಫ್ ಹಿಸ್ ಓನ್ ಸನ್. ಸರಿ, ಆದ ಕಾರಣ ಯೇಸು ಕ್ರಿಸ್ತನ ಚಿತ್ರವನ್ನು ನಾವು 2ನೇ ಭಾಗ ಯೆಶಾಯ 59 ನೋಡ್ತೀವಿ. ಇಟ್ ಸ್ಟಾರ್ಟ್ಸ್ ವಿತ್ ಎ ಡಾರ್ಕ್ನೆಸ್. ಕತ್ತಲಿಂದ ಪ್ರಾರಂಭವಾಗ್ತದೆ, ಪಾಪದಿಂದ ಪ್ರಾರಂಭವಾಗ್ತದೆ, ಅಪರಾಧದಿಂದ ಪ್ರಾರಂಭವಾಗ್ತದೆ, ಆದರೆ ರಕ್ಷಕನಿಂದ ಎಂಡ್ ಆಗ್ತದೆ. ಪಾಸಿಟಿವ್ ನೋಟ್. ಸರಿ, ಆತನ ಧರ್ಮವೇ. ಯಾಕೆ ಆ ಮಾತು ಹೇಳಬೇಕಾಯ್ತು ಆತನ ಧರ್ಮವೇ ಅಂತ ಹೇಳಿದ್ರೆ, ದೇವರ ಧರ್ಮ ಅಥವಾ ನೀತಿ ಯೇಸು ಕ್ರಿಸ್ತನು. ಇನ್ನೊಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. 1 ಕೊರಿಂಥ 1ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ ಈ ರೀತಿಯಾಗಿದೆ. ಏನಿದೆ ನೋಡೋಣ ಬನ್ನಿ. 1 Corinthians chapter 1 and verse 30. ನಿಧಾನಕ್ಕೆ ಓದ್ತೇನೆ. 1:30 1 ಕೊರಿಂಥ, ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಆಮೇಲೆ ಕ್ರಿಸ್ತ ಯೇಸು ಯಾರು? ಕ್ರಿಸ್ತ ಯೇಸು ನಮಗೆ ದೇವರ ಜ್ಞಾನವು 1, ದೇವರ ನೀತಿಯು 2ನೇದು, ದೇವರ ಶುದ್ಧೀಕರಣವು 3ನೇದು, ದೇವರ ವಿಮೋಚನೆಯು ಅಥವಾ ವಿಮೋಚನೆಗಳಿಗೆ ಕಾರಣನಾದನು. ಕ್ರೈಸ್ಟ್ ಈಸ್ ಅವರ್ ವಿಸ್ಡಮ್, righteousness, sanctification and redemption. ವಾವ್! ಎಂಥ ಒಂದು ಪ್ಯಾಕೇಜ್! ರಕ್ಷಣೆಯ ಒಂದು ಪ್ಯಾಕೇಜ್, ಭಾಳ ದೊಡ್ಡ ಒಂದು ಪ್ಯಾಕೇಜ್. ಅನೇಕ ಸಾರಿ ನಾವುಗಳು ಅದನ್ನು ಅರ್ಥ ಮಾಡಿಕೊಳ್ಳಲ್ಲ, ಗ್ರಹಿಸೋದಿಲ್ಲ, ಹಗುರವಾಗಿ ತಿಳ್ಕೊಳ್ತೇವೆ. ಆದರೆ ಈಗ ನಾವು ತಿಳ್ಕೊಳ್ಳೋಣ, ದೇವರು ತನ್ನನ್ನೇ ಕೊಟ್ಟಿದ್ದಾನೆ. ಉದ್ಧಾರಕನಾದ ರಕ್ಷಿಸುವಂಥವರು ಯಾರೂ ಇಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ತಾನೇ ರಕ್ಷಿಸುವುದಕ್ಕೆ ದೇವರು ಬಂದನು. ಸರಿ, ಅನಂತರ ನಾವು ನೋಡುವಾಗ 17ನೇ ವಚನ, ಯೆಶಾಯನ ಗ್ರಂಥ 59ನೇ ಅಧ್ಯಾಯದಲ್ಲಿ ಇದ್ದೇವೆ. 59ನೇ ಅಧ್ಯಾಯದ 17ನೇ ವಚನದಲ್ಲಿ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡನು. ವಾವ್! ರಕ್ಷಣೆ ಅದು ಒಂದು ಆಯುಧವಾಗಿ, ಶಿರಸ್ತ್ರಾಣವಾಗಿ ಧರಿಸಿಕೊಂಡು ಯುದ್ಧ ವೆಪನ್ಸ್ ಇವಲ್ಲ. ಹೌದು, ರಕ್ಷಣೆ ಕೂಡ ಶಿರಸ್ತ್ರಾಣ. ರಕ್ಷಣೆ ಶಿರಸ್ತ್ರಾಣ. ಆ ರೀತಿಯಾಗಿದ್ದಾಗ ಇನ್ನೊಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ. ನೋಡೋಣ ಅದು ಏನಾಗಿದೆ ಅಂತ ಹೇಳ್ಬಿಟ್ಟು, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ ಏನೆಂಬುದಾಗಿ ನಾವು ನೋಡುವಾಗ, ನಾವು ಯುದ್ಧ ಮಾಡುವುದರ ವಿಷಯದಲ್ಲಿ 11ನೇ ವಚನದಲ್ಲಿ ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು. ಹೌದು, ಆ ರೀತಿಯಾಗಿ ಮಾತಾಡಿಬಿಟ್ಟು ಮುಂದೆ ಪೌಲನು ಒಂದು ಮಾತನ್ನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. 17ನೇ ವಚನ ಈ ರೀತಿಯಾಗಿದೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಎಫೆಸ 5:17. ಇದಲ್ಲದೆ ಅಂದರೆ ಸೈತಾನನ ಅಥವಾ ಆತ್ಮಿಕ ಯುದ್ಧದಲ್ಲಿ
ನಾವು ಏನೇನು ವೆಪನ್ಸ್ ಆಯುಧಗಳನ್ನು ಧರಿಸ್ಕೊಳ್ಬೇಕು ಎಂಬುದಾಗಿ ಹೇಳಿಬಿಟ್ಟು 17ನೇ ವಚನ ಎಫೆಸ 6ರಲ್ಲಿ ರಕ್ಷಣೆ ಎಂಬ ಶಿರಸ್ತ್ರಾಣ. ವಾವ್, ಸೇಮ್ ವರ್ಡ್. ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು, ನೋಡಿದ್ರ ಅದೇ ಪದ ಯೆಶಾಯ 59 ಮತ್ತು 17ನೇ ವಚನದಲ್ಲಿ ಇರುವಂಥ ಅದೇ ಪದ. ಬಹುಶಃ ಪೌಲನು ಇದನ್ನು ಬರೆಯುವಾಗ ಯೆಶಾಯ 59:17 ನೆನಪು ಮಾಡಿಕೊಂಡು ಬರೆದಿರಬೇಕು. ಯಾಕಂದರೆ ವರ್ಡ್ ಟು ವರ್ಡ್ ಅದೇ ಪದ. ಏನಂದರೆ ರಕ್ಷಣೆ ಎಂಬ ಶಿರಸ್ತ್ರಾಣ. ರಕ್ಷಣೆ ಎಂಬುದು ಹೆಲ್ಮೆಟ್ ಇದ್ದ ಹಾಗೆ. ದಿನಪತ್ರಿಕೆಯಲ್ಲಿ ನಾನು ಓದಿದ್ದೇನೆ, ಕೆಲವರು ಆಕ್ಸಿಡೆಂಟ್ ಆದಾಗ, ಅಪಘಾತವಾದಾಗ ಕೆಲವು ಸಾರಿ ಓದಿದ್ದೇನೆ ದಿನಪತ್ರಿಕೆಯಲ್ಲಿ. ಅಂದರೆ ಅವರು ಹೆಲ್ಮೆಟ್ ಧರಿಸ್ಕೊಂಡಿರಲಿಲ್ಲ ಎಂಬುದಾಗಿ. ಇನ್ನೊಂದು ವಿಚಿತ್ರವಾದಂಥ ಘಟನೆ ನ್ಯೂಸ್ ಪೇಪರ್ನಲ್ಲಿ ಓದಿದ್ದು ನನಗೆ ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ಒಬ್ಬ ವ್ಯಕ್ತಿ ಅಪಘಾತದಲ್ಲಿ ಆತನು ಮೃತಪಟ್ಟನಂತೆ. ಹೆಲ್ಮೆಟ್ ಸಹ ಇತ್ತಂತೆ, ಆದರೆ ಕೈಯಲ್ಲಿತ್ತಂತೆ, ಆತನು ಧರಿಸಿಕೊಂಡಿರಲಿಲ್ಲ. ಆಲ್ಮೋಸ್ಟ್ ಈ ಹ್ಯಾಡ್ ದ ಪ್ರೊಟೆಕ್ಷನ್, ಆದರೆ ಆತನು ಒಂದು ಅಗತ್ಯವಿಲ್ಲದಂಥ ಒಂದು ಪರಿಣಾಮ ರಿಸಲ್ಟ್ ಹೊಂದಬೇಕಾಯಿತು. ಆದರೆ ದೇವರು ನಮಗೆ ನಮ್ಮ ಆತ್ಮಿಕ ಯುದ್ಧದಲ್ಲಿ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಮೊಟ್ಟ ಮೊದಲನೇದಾಗಿ ನಮ್ಮ ತಲೆಯಲ್ಲಿ ಅನೇಕ ವಿಚಾರಗಳು ಬರ್ತದೆ. ಆ ವಿಚಾರಗಳಿಗೆ ಪರಿಹಾರ ಏನು? ನಾನು ರಕ್ಷಣೆ ಹೊಂದಿದ್ದೇನೆ. ರಕ್ಷಣೆಯನ್ನು ಹೆಲ್ಮೆಟ್ ಆಗಿ ಧರಿಸಿಕೊಳ್ಳುವಂಥದ್ದು. ಯೆಶಾಯ 59:17 ನಾವು ನೋಡ್ತಿದ್ದೇವೆ. ಅಲ್ಲಿ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡ್ರೂ ದೇವರು ಈಗ ನಮಗೆ ಕ್ರಿಸ್ತನ ಮೂಲಕವಾಗಿ ನಮಗೆ ಧರಿಸಿದ್ದಾನೆ. ರೋಷವೆಂಬ ವಸ್ತ್ರವನ್ನು ಉಡುಪು ಮಾಡಿಕೊಂಡಿದ್ದಾನೆ. ಅದು ಇನ್ನೊಂದು ವಿಷಯ. ಆಗ್ರಹವನ್ನು ನಿಲುವಂಗಿಯಾಗಿ ಹಾಕಿಕೊಂಡಿದ್ದಾನೆ. ಯೆಶಾಯ ನೋಡ್ರಿ, ಬಹಳ ಅದನ್ನು ಉಪಮಾಲಂಕಾರವಾಗಿ, ಅಲಂಕಾರ ಭಾಷೆಯಲ್ಲಿ, ಎ ಕೈಂಡ್ ಆಫ್ ಮೆಟಫರ್, ಎ ಸಿಮಿಲಿ, ಅದರಿಂದ ವರ್ಣಿಸ್ತಾನೆ ದೇವರ ವಿಷಯವಾಗಿ. ಮತ್ತು ಇದೆಲ್ಲ ಯಾಕೆ ಅಂತೇಳಿದರೆ, ಮುಯಿ ತೀರಿಸುವುದಕ್ಕೆ 18ನೇ ವಚನದ ಕೊನೆ ಭಾಗ. ಮತ್ತು ಯಾರ್ಯಾರಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಪೆಸಿಫಿಕ್ ಆಗಿದೆ. ಕರಾವಳಿಯವರಿಗೂ ಕೂಡ ಪ್ರತಿಕ್ರಿಯೆಯನ್ನು ಮಾಡುವನು ಅಂಥೇಳ್ಬಿಟ್ಟು 19ನೇ ವಚನ ಸ್ವಲ್ಪ ಬಹಳ ಶಕ್ತಿಯುತವಾದಂಥ ಒಂದು ಮಾತಲ್ಲಿ ಅಡಕವಾಗಿದೆ. ಅದೇನೆಂದರೆ, ಯೆಹೋವನ ನಾಮಕ್ಕೆ ಹೆದರುವರು. ಯೆಹೋವನ ನಾಮಕ್ಕೆ ಹೆದರುವರು ಅಂತ ಯೆಶಾಯ 59:19 ಬರೆದಿದೆ. ಇದನ್ನು ಓದಿದಾಗ ನನಗೆ ಹಳೆ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ನೆನಪಿಗೆ ಬರ್ತಿದೆ. ಅದು ಯಾವುದಂದರೆ, 1ನೇ ಸಮುವೇಲ 17ನೇ ಅಧ್ಯಾಯ ಏನಿದೆ ನೋಡೋಣ ಬನ್ನಿರಿ. ಫಸ್ಟ್ ಬುಕ್ ಆಫ್ ಸ್ಯಾಮ್ಯುಯಲ್ ಚಾಪ್ಟರ್ 17 ಅಲ್ಲಿ ನೋಡುವಾಗ ನಮ್ಮ ದಾವೀದನು ಯುದ್ಧಕ್ಕೆ ಬರುವಂಥ ಒಂದು ಸನ್ನಿವೇಶವನ್ನು ಇಲ್ಲಿ ನಾವು ನೋಡ್ತಿದ್ದೇವೆ. ಮತ್ತು ಹೇಗೆ ಅವನು ಯುದ್ಧಕ್ಕೆ ಬಂದಿದ್ದಾನೆಂಬುದಾಗಿ 45ನೇ ವಚನದಲ್ಲಿ ದಾವೀದನು ಹೇಳ್ತಾನೆ. 2ನೇ ಭಾಗ, ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು ಇಸ್ರಾಯೇಲರ ಯುದ್ಧ ಭಟರ ದೇವರು ಆಗಿರುವ ಯೆಹೋವನ ನಾಮದೊಡನೆ. ವಾವ್. ಫಸ್ಟ್ ಸ್ಯಾಮ್ಯುಯಲ್ 17:45. ದಾವೀದನು ಏನಿಟ್ಕೊಂಡು ಹೋದ ಯುದ್ಧಕ್ಕೆ ಅಂತ ನೋಡುವಾಗ, ಹಿ ವೆಂಟ್ ಇನ್ ದ ನೇಮ್ ಆಫ್ ದ ಲಾರ್ಡ್. ಕರ್ತನ ನಾಮವು ಶಕ್ತಿಯುತ ವೈರಿಗೆ ವಿರುದ್ಧವಾಗಿ ಶಕ್ತಿಯುತವಾದಂಥ ಒಂದು ಆಯುಧವಾಗಿದೆ. ಸುಮಾರು 40 ವರ್ಷಗಳ ಹಿಂದೆ ಗದಗಿನಲ್ಲಿ ಒಂದು ಸರಿ ನನಗೆ ದುರಾತ್ಮದೊಂದಿಗೆ ಒಂದು ಹೋರಾಟ ನಡೆಸುವಾಗ ಆದಂಥ ಘಟನೆ ಒಂದು ಅರ್ಧ ನಿಮಿಷದಲ್ಲಿ ಹೇಳ ಇಷ್ಟಪಡ್ತೇನೆ. ಅದೇನೆಂದರೆ, ದುರಾತ್ಮನ ಒಂದು ದಾಳಿ ನನ್ನ ಮೇಲೆ ಇರುವಂಥ ವೇಳೆಯಲ್ಲಿ ನಾನು ಪ್ರಕಟಣೆ 12ರಲ್ಲಿರುವಂಥ ಆ 11ನೇ ವಚನ ನನ್ನ ಮನಸ್ಸಿಗೆ ತಗೊಂಡು ಬಂದೆ. ಅದೇನಂತ ಹೇಳಿದರೆ, ದೇ ಓವರ್ಕೇಮ್ ಹಿಮ್ ಬೈ ದ ವರ್ಡ್ ಆ್ಯಂಡ್ ದ ಬ್ಲಡ್ ಆಫ್ ದ ಲ್ಯಾಮ್.
ಹೌದು, ಅದನ್ನು ನೋಡ್ಬಿಡೋಣ. ಯಾಕಂದರೆ ಈ ಒಂದು ಸ್ಟಡಿಗೆ, ಈ ಒಂದು ವಿಷಯಕ್ಕೆ ಅನ್ವಯವಾಗುವಂಥ ಒಂದು ಸಂಗತಿ 12 ಪ್ರಕಟಣೆ ಮತ್ತು 11ನೇ ವಚನದಲ್ಲಿ ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಒಂದು ಯಜ್ಞದ ಕುರಿಯಾದ ಆತನ ರಕ್ತದ ಬಲದಿಂದಲೂ, ಎರಡನೇದು ತಮ್ಮ ವಾಕ್ಯದ ಬಲದಿಂದಲೂ ಸೈತಾನನನ್ನು ಜಯಿಸಿದರು. ಸೈತಾನನ್ನು ಜಯಿಸಬೇಕಾದ್ರೆ ದ ವರ್ಡ್ ಆಫ್ ದ ಲಾರ್ಡ್, ಬ್ಲಡ್ ಆಫ್ ದ ಲ್ಯಾಂಬ್ ಆ್ಯಂಡ್ ದ ನೇಮ್ ಆಫ್ ಗಾಡ್, ದೇವರ ನಾಮ. ಅದನ್ನೇ ಇಲ್ಲಿ ಏನಂತ ಕೊಟ್ಟಿದೆ, ಯೆಹೋವನ ನಾಮಕ್ಕೆ ಹೆದರುವರು. ಯೆಶಾಯ 59:19. ಆಮೇಲೆ ಇನ್ನೊಂದು ಮಾತು ಇಲ್ಲಿ ಇದೆ, ಅದನ್ನು ನಾನು ಮೊದಲನೇ ಬಾರಿ ನಾನು ಗಮನಿಸಿದ್ದು. ಅದೇನೆಂದರೆ, ಆತನ ಮಹಿಮೆಗೆ ಅಂಜುವರು. ವಾವ್! ರೋಮ 3:23 ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಆದರೆ ದೇವರ ಮಹಿಮೆಯನ್ನು ನಾವು ಪಡ್ಕೊಳ್ಳುವಾಗ ವೈರಿ ಅಂಜುತ್ತಾನೆ. ದ ಎನಿಮಿ ಫಿಯರ್ಸ್ ದ ಗ್ಲೋರಿ ಆಫ್ ಗಾಡ್ ದಟ್ ರೆಸ್ಟ್ ಅಪಾನ್ ಅಸ್. ವಾವ್! ಸರಿ, ಅದಾದಮೇಲೆ ನಾವು 20ನೇ ವಚನದಲ್ಲಿ ಅಥವಾ 19ನೇ ವಚನದ ಕೊನೆಯ ಭಾಗದಲ್ಲಿ ಆತನು ರಭಸದಿಂದ ಬರುವನು ಅಂತ ಬರೆದಿದೆ. ಹೌದು, 30ನೇ ವಿಷಯ ಏನಂದರೆ ವಿಮೋಚಕನಾಗಿ ಬರುವನು 20ನೇ ವಚನ. ಮತ್ತು 21ನೇ ವಚನದಲ್ಲಿ ಆ ಒಡಂಬಡಿಕೆಯನ್ನು ಮಾಡಿಕೊಳ್ತಾನಂತ್ರಿ. ಆತನ ಆತ್ಮದ ಬಗ್ಗೆ 21ನೇ ವಚನ, ಆತನ ನಮ್ಮ ಬಾಯಲ್ಲಿ ಏನು ಮಾಡ್ತಾನೆ ಎಂಬಂಥ ಮಾತನ್ನು ಕೂಡ ನಾವು ನೋಡ್ತೇವೆ. ಬಾಯಿಯ ಶಕ್ತಿ, ನಮ್ಮ ಸಂತತಿಗಳು, ನಮ್ಮ ಬಾಯಿ ಇಂದಿನಿಂದ ತಲಂತಲಾಂತರಕ್ಕೂ ಆ ದೇವರ ವಾಕ್ಯ ನಮ್ಮ ಬಾಯಿಯಲ್ಲಿ ದೇವರ ಆತ್ಮನಿಂದ ಉಪಯೋಗಿಸುವಾಗ ನಮಗೆ ರಕ್ಷಣೆಯನ್ನು ನಾವು ಸಾಧಿಸಿಕೊಳ್ತೇವೆ. ಆಶ್ಚರ್ಯ, ಬೆಳೀತೇವೆ. ಆದ ಕಾರಣ ಯೆಶಾಯ 59ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.